ನಮಸ್ಕಾರ. ನಾಗರಾಜ್ ಅಂತ ಬೆಳಗಾಂ ಡಿಸ್ಟ್ರಿಕ್ಟ್ ಕಾಲೇಜ್ ಬಂದಿದ್ದೀನಿ. ನಾನು ಎಲೆಕ್ಟ್ರಿಕಲ್ ಫ್ಯಾಕಲ್ಟಿ. ಇಲ್ಲಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸಹೋದ್ಯೋಗ ತರಬೇತಿ ಸಂಸ್ಥೆ ಕೋಟಾದಲ್ಲಿ ನಾವು ಎಲೆಕ್ಟ್ರಿಕಲ್ ಮೋಟರ್ ವೈಂಡಿಂಗ್ ಪಂಪ್ ಸೆಟ್ ರಿಪೇರಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಿರ್ದೇಶಕರು ಎಲ್ಲ ಒಂದು ಸಿಬ್ಬಂದಿ ಸೇರಿ ಈ ಒಂದು ಮಳೆ ನೀರು ಕೊಯ್ಲು ಅಂತಕ್ಕಂಥ ಒಂದು ಪ್ರಾಜೆಕ್ಟನ್ನು ಮಾಡಿದ್ದೀವಿ. ಇದರಿಂದ ನೀರು ಸುಮ್ಮನೆ ಪೋಲಾಗ್ತಾ ಇರ್ತದೆ. ಅದನ್ನು ನಾವು ಸಂಗ್ರಹಣೆ ಮಾಡಿ ಒಂದು ಪೈಪ್ದ ಮೂಲಕ ನಾವು ಬಾವಿಗೆ ತಳ್ಳೋದ್ರಿಂದ ಏನಾಗುತ್ತೆ, ನೀರು ಉಳಿತಾಯ ಆಗ್ತದೆ, ನೀರಿನ ನಮಗೆ ಸಮಸ್ಯೆ ಬರೋದಿಲ್ಲ. ಇದನ್ನು ಹೇಗೆ ಮಾಡಿದೆವು ಅಂತ ನಾವು ತೋರಿಸ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ನೋಡೋಣ. ನೋಡ್ತಾ ಇದ್ದೀವಿ ಮೇಲ್ಗಡೆ ಎಲ್ಲ ಪೈಪನ್ನು ರೂಪ್ನಿಂದ ಬಂದಿರತಕ್ಕಂಥ ಪೈಪನ್ನು ನಾವು ಮೇಲ್ಗಡೆ ಎಲ್ಲದಕ್ಕೂ ಕನೆಕ್ಟ್ ಮಾಡಿಕೊಂಡು ಒಂದು ಪೈಪ್ನ ಮೂಲಕ ನಾವು ಇದನ್ನು ಇಲ್ಲಿ ಪೈಪಿನ ಕೆಳಗಡೆ ತೊಗೊಂಡಿದ್ದೀವಿ. ಇಲ್ಲಿ ಒಂದು ಬ್ಯಾರಲ್ ಇಟ್ಕೊಂಡಿದ್ದೀವಿ. ಇದರಲ್ಲಿ ನಾವು ಫಿಲ್ಟ್ರನ್ನಾಗಿ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀವಿ. ಇದರಲ್ಲಿ ನಾವು ಮೊದಲಿಗೆ ಸ್ವಲ್ಪ ಮಟ್ಟೆ ಜಲ್ಲಿಕಲ್ಲು, ಆಮೇಲೆ ಸಣ್ಣ ಜಲ್ಲಿಕಲ್ಲು, ಆಮೇಲೆ ಮರಳು, ಇದ್ಲಿ, ಮತ್ತೊಂದು ಜಾಲರಿ ಅಂದರೆ ಫಿಲ್ಟರ್ ಆಗಲಿಕ್ಕೆ ಒಂದು ಸಪೋರ್ ಆದಂಥ ಒಂದು ಜಾಲರಿಯನ್ನು ಹಾಕಿ ಇಲ್ಲಿಂದ ನಾವು ಔಟ್ಲೆಟನ್ನಾಗಿ ಬಾವಿಗೆ ಏನು ಮಾಡಿದ್ದೀವಿ, ಕನೆಕ್ಟ್ ಮಾಡಿದ್ದೀವಿ. ಇದು ಬಾವಿಗೆ ನೀರು ಹೋಗ್ತದೆ. ಮಳೆ ನೀರಿಂದ ಬಂದಂಥ ನೀರು ಸೀದಾ ಬಾವಿಗೆ ಹೋಗಿ ಫಿಲ್ಟರ್ ಆಗಿ ಬಾವಿಗೆ ಹೋಗ್ತದೆ. ಇದರಿಂದ ನೀರಿನ ಒಂದು ಸಮಸ್ಯೆ ಬರೋದಿಲ್ಲ. ನೀರು ತುಂಬ ಉಪಯೋಗ ಆಗುತ್ತೆ, ಅದನ್ನು ಬಳಕೆ ಮಾಡ್ಬೋದು ಅಂತ ಈ ಸಂಸ್ಥೆಯಲ್ಲಿ ನಾವು ಈ ಪ್ರಾಯೋಗಿಕ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಇದನ್ನೆಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಈ ಥರ ಮಾಡಿಕೊಂಡ್ರೆ ಉಪಯೋಗ ಆಗುತ್ತೆ ಅಂತ ಅನಿಸಿಕೆ. ಧನ್ಯವಾದಗಳು. ಹಾಯ್ ಮಾಡ್ರಪ್ಪ. ಹಾಯ್. ಫಿಲ್ಟರ್ ಆದಂಥ ನೀರು ಇಲ್ಲಿ ಬಾವಿಯಲ್ಲಿ ಬೀಳ್ತದೆ. ಇದು ತುಂಬ ಒಂದು ಉಪಯೋಗ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟು. ಇದು ಎಲ್ಲರೂ ಸಹಿತ ಮನೆಯಲ್ಲಿ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ. ಕಡಿಮೆ ಖರ್ಚಿನಲ್ಲಿ ನಾವು ಈಗ ಇಲ್ಲಿ ಇರುವಂಥ ಸೋರ್ಸ್ಗಳನ್ನು ಬಳಸಿಕೊಂಡು ಸಾಧಾರಣ ಒಂದು 1000 ರೂಪಾಯಿದಲ್ಲಿ ನಾವು ರೆಡಿ ಮಾಡಿಕೊಂಡಿದ್ದು. ಆಲ್ರೆಡಿ ನಮ್ಮಲ್ಲಿ ಪೈಪ್ಗಳು ಇತ್ತು, ಬಟ್ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಮಗೆ ತೆಗೆಯುವಂಥ ಖರ್ಚು 1000 ರೂಪಾಯಿ ಆಗಿದೆ. ಇದು ಕಡಿಮೆ ಬಜೆಟ್ನಲ್ಲಿ ಒಂದು ಒಳ್ಳೆಯ ಪ್ರಾಜೆಕ್ಟ್ ಮಾಡ್ಬೋದು. ಇದನ್ನ ಎಲ್ಲರೂ ಮಾಡಿಕೊಂಡು ಅನುಕೂಲ ಆಗುತ್ತೆ. ಎಲ್ಲರೂ ಮಾಡಿಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಧನ್ಯವಾದಗಳು.